ಅಂತೆ ಕಂತೆಗಳಿಗೆ ಕಥೆಯ ಸ್ವರೂಪವನ್ನು ಕೊಟ್ಟು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಂತಹ ಸಮೀರ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ. ಮುಖ್ಯವಾಗಿ ಯೂಟ್ಯೂಬರ್ ಸಮೀರ್ಗೆ ವಿಚಾರಣೆಯ ಬಿಸಿ ಈಗಾಗಲೇ ತಟ್ಟಿರುವಂಥದ್ದು. 3ನೇ ಬಾರಿ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸಮೀರ್ಗೆ ಮತ್ತೊಂದು ನೋಟಿಸ್ ಸರ್ವ್ ಆಗಿದೆ. ಸಮೀರ್ನ ಬಳ್ಳಾರಿ ಮನೆಗೂ ಕೂಡ ನೋಟಿಸನ್ನು ಅಂಟಿಸಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯ ಬಂಡಿಹಟ್ಟಿಯಲ್ಲಿ ಸಮೀರ್ ಮನೆ ಇದೆ. ಮನೆಗೆ ಬೀಗ ಹಾಕಿರೋ ಹಿನ್ನೆಲೆಯಲ್ಲಿ ಗೋಡೆಗೆ ನೋಟಿಸನ್ನು ಅಂಟಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಮೊದಲು ಧರ್ಮಸ್ಥಳದ ಪೊಲೀಸರು ಈತನನ್ನು ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ರು. ಅಷ್ಟಲ್ಲಿಯೇ ಈತ ಆಂಟಿಸಿಪೇಟರಿ ಬೇಲನ್ನು ಪಡ್ಕೊಂಡಿದ್ದ, ಮನೆಯಿಂದ ಕೂಡ ಪರಾರಿಯಾಗಿದ್ದ. ತದನಂತರ ಈಗ ಈತನ ವಿರುದ್ಧ ಹಲವು ಪ್ರಕರಣಗಳು ಕೂಡ ದಾಖಲಾಗ್ತಾ ಇದ್ದಾವೆ. ಅದರ ನಡುವೆನೇ ಈಗ ಸುಜಾತಾ ಭಟ್, ಅನನ್ಯ ಭಟ್ ವಿಚಾರದಲ್ಲಿ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅದು ಅನ್ಡೌಟೆಡ್ಲಿ ಈ ಸಮೀರ್ಗೆ, ಯೂಟ್ಯೂಬರ್ಗೆ ಅತಿ ದೊಡ್ಡ ಸಂಕಷ್ಟವನ್ನು ತಂದಿಡೋದ್ರಲ್ಲಿ ಡೌಟ್ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಧರ್ಮಸ್ಥಳಕ್ಕೆ ಬರೋದಕ್ಕೆ ಭಯ ಆಗುತ್ತೆ, ಜೀವ ಬೆದರಿಕೆ ಇದೆ ನನ್ನ ಮೇಲೆ, ಹಾಗಾಗಿ ನನಗೆ ಬೆಳ್ತಂಗಡಿಯಲ್ಲಿ ನೀವು ತನಿಖೆಯನ್ನು ಮಾಡಿ ವಿಚಾರಣೆಯನ್ನು ನಡೆಸಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದ. ಹಾಗಾಗಿಯೇ ಬೆಳ್ತಂಗಡಿ ಪೊಲೀಸರು ಈಗ ವಿಚಾರಣೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ, ಈಗಾಗಲೇ ಒಂದು ಕೇಸ್ನಲ್ಲಿ ಆಂಟಿಸಿಪೇಟರಿ ಬೇಲನ್ನು ಈ ಸಮೀರ್ ಪಡ್ಕೊಂಡಿದ್ದಾನೆ. ಮತ್ತೊಂದು ಚಿಕ್ಕಮಗಳೂರಿನಲ್ಲೂ ಕೂಡ ಈತನ ಮೇಲೆ ಕೇಸ್ ಒಂದು ದಾಖಲಾಗಿರುವಂಥದ್ದು. ಈ ಬೆನ್ನಲ್ಲೇ ಅನನ್ಯ ಭಟ್ ಪ್ರಕರಣ ಈತನಿಗೆ ಹೊಸ ಸಂಕಷ್ಟವನ್ನು ತಂದಿಡಬಹುದಾ ಅಂಥೇಳಿ? ಖಂಡಿತ. ಈಗ ಆತ ಆರಂಭದಲ್ಲಿ ಮಾಡಿರುವಂಥ AI ವಿಡಿಯೋ ಏನಿದೆ 23 ನಿಮಿಷದ, ಆ ವಿಡಿಯೋಕ್ಕೆ ಸಂಬಂಧಪಟ್ಟಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ದಾಖಲಾದ ನಂತರ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆತ ಬರಲಿಲ್ಲ. ಆತನನ್ನು ಬಂಧಿಸುವಂಥ ಪ್ರಯತ್ನಕ್ಕೂ ಪೊಲೀಸರು ಮುಂದಾಗಿದ್ರು. ಆ ಬಳಿಕ ಆತ ನಿರೀಕ್ಷಣಾ ಜಾಮೀನು ಪಡೆದಿದ್ದ. ಈಗ ಇನ್ನೊಂದು ವಿಡಿಯೋ ಈಗ ಚರ್ಚೆ ಆಗ್ತಾ ಇರುವಂಥದ್ದು, ಆತ ಅದನ್ನು ಅದೇ ರೀತಿಯಾಗಿ AI ವಿಡಿಯೋ ಮಾಡಿರುವಂಥದ್ದು. ಸುಜಾತಾ ಭಟ್ ಏನು ಕಥೆಯನ್ನು ಕಟ್ಟಿ ದೂರನ್ನು ಕೊಟ್ಟಿದ್ದಾರೆ, ಆ ದೂರನ್ನು ಈ ಸಮೀರ್ ನಾನೇ ಕಣ್ಣಾರೆ ನೋಡಿದ್ದೇನೆ ಅನ್ನುವ ರೀತಿಯಲ್ಲಿ ಅದನ್ನು AI ವಿಡಿಯೋವನ್ನು ತಯಾರು ಮಾಡಿದ್ದಾನೆ. ಅದನ್ನು ಯೂಟ್ಯೂಬ್ನಲ್ಲಿ ವೈರಲ್ ಮಾಡಿದ್ದಾನೆ. ಅದಕ್ಕೆ ಒಂದಷ್ಟು ವ್ಯೂಸ್ಗಳು ಆಗಿರುವಂಥದ್ದು. ಅದರಲ್ಲಿ ಆತ ಹೇಳ್ತಾನೆ, ಆರಂಭದಿಂದಲೂ ಹೇಳ್ತಾನೆ, ಈಕೆ MBBS ಅನ್ನು ಕಲಿತಾ ಇದ್ಲು, ಫಸ್ಟ್ ಇಯರ್ MBBS ಅನ್ನು KMCಯಲ್ಲಿ ಕಲಿತಾ ಇದ್ಲು, ಅಲ್ಲಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಅಲ್ಲಿಂದ ಮಿಸ್ ಆದ್ದು, ಅಲ್ಲಿಂದ ಆಕೆಯನ್ನು ಯಾರೋ ಕೊಂದ್ರು, ಈ ರೀತಿಯಾದಂಥ ಪುಂಖಾನುಪುಂಖವಾದಂಥ ಕಲರ್ಫುಲ್ ಕಥೆಗಳನ್ನು ಆತ ಕಟ್ಟಿದ್ದಾನೆ. ಆ ಕಥೆಯನ್ನು ಕಟ್ಟಿದ್ದು ಮಾತ್ರ ಅಲ್ಲ, ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿಸಿದ್ದಾನೆ. ಹಾಗಾಗಿ ಇದು ನಿಜ ಅನ್ನುವ ರೀತಿಯಲ್ಲಿ ಸಾಕಷ್ಟು ಜನರು ಒಪ್ಕೊಂಡಿದ್ದಾರೆ ಈ ವಿಡಿಯೋವನ್ನು ನೋಡಿದಾಗ. ಆತ ಒಂದು ಕಡೆ ಹೇಳ್ತಾ ಇರುವಂಥದ್ದು, ಇನ್ನೊಂದು ಕಡೆಯಲ್ಲಿ ಅದಕ್ಕೆ ಬೇಕಾದಂಥ ಚಿತ್ರೀಕರಣ ಮಾಡಿದ ರೀತಿಯಲ್ಲಿ ಅದನ್ನು AI ವಿಡಿಯೋ ಮಾಡಿ ಅದನ್ನು ಹರಿಯಬಿಟ್ಟಿದ್ದಾನೆ. ಇದನ್ನು ಜನ ನೋಡಿದವರೆಲ್ಲರೂ ಒಪ್ಕೊಂಡಿದ್ದಾರೆ, ಇದು ಕತೆ ಆಗಿರ್ಬೋದು ಅನ್ನೋಂಥದ್ದು. ಆದರೆ ಈಗ ಅದೇ ಅನನ್ಯ ಭಟ್ಟಿನ ತಾಯಿ ಅಂತ ಹೇಳ್ಕೊಳ್ತಾ ಇರುವಂಥ ಸುಜಾತಾ ಭಟ್ ಈ ಪ್ರಕರಣದಲ್ಲಿ ನಾನು ಸುಳ್ಳು ಹೇಳಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇರುವಂಥದ್ದು. ಈಗ ಈ ಸಮೀರ್ಗೂ ಇದು ಮುಳುವಾಗುವಂಥ ಸಾಧ್ಯತೆಗಳಿದೆ. ಅಂದರೆ ಆಕೆಯೇ ಹೀಗೆ ಹೇಳ್ತಾ ಇದ್ದಾಳೆ, ಅನನ್ಯ ಭಟ್ ಅನ್ನುವಂಥದ್ದು ಒಂದು ಸೃಷ್ಟಿ ನನ್ನದು ಅನ್ನುವಂಥದ್ದು. ಹಾಗಾಗಿ ಆ ಸೃಷ್ಟಿಯ ಕಥೆಯನ್ನು ಈತ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಕಲರ್ಫುಲ್ ಆಗಿ ಅದನ್ನು ಜನರಿಗೆ ತೋರಿಸುವ ಪ್ರಯತ್ನ ಮಾಡಿದ್ದಾನೆ. ಹಾಗಾಗಿ ಇದು ಸುಳ್ಳು ಆಗುತ್ತೆ. ಈ ಕಾರಣಕ್ಕಾಗಿ ಮತ್ತೆ ಆತನ ಮೇಲೆ ಪ್ರಕರಣ ದಾಖಲಾಗುವಂಥ ಸಾಧ್ಯತೆಯೇ ಇದೆ. ಈ ಒಂದು ವಿಡಿಯೋದ ಮೂಲಕನೂ ಆತನಿಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳಿದೆ. ಹೀಗಾಗಿ ನಾಳೆ ಆತ ಇಲ್ಲಿಗೆ ಆಗಮಿಸಬೇಕು, ಈ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಎದುರಿಸಬೇಕು ಅನ್ನುವಂಥದ್ದನ್ನು ಈಗ ಪೊಲೀಸರು ಸೂಚಿಸಿದ್ದಾರೆ. ಆತನ ಬಾಡಿಗೆ ಮನೆ ಬನ್ನೇರುಘಟ್ಟಕ್ಕೂ ಜೊತೆಗೆ ಆತನ ಸ್ವಂತ ಮನೆ ಇರುವಂಥ ಬಳ್ಳಾರಿಗೂ ಹೋಗಿ ನೋಟಿಸನ್ನು ಅಂಟಿಸಿದ್ದಾರೆ. ಆದರೆ ಆತ ನಾಳೆ ಬರ್ತಾನ ಇಲ್ವಾ ಅನ್ನುವಂಥದ್ದು ಮತ್ತಷ್ಟು ಕುತೂಹಲ ಇರುವಂಥದ್ದು. ಯಾಕಂತ ಹೇಳಿದರೆ ಈ ಸಂದರ್ಭದಲ್ಲಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿದೆ. ಬೇರೆ ಬೇರೆ ರೀತಿಯಾದಂಥ ವಿಡಿಯೋಗಳನ್ನು ಹಾಕಿರುವಂಥ ಹಿನ್ನೆಲೆಯಲ್ಲಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಸಾಧ್ಯತೆಯೂ ಇದೆ. ಈ ಕಾರಣಕ್ಕಾಗಿ ಆತ ಈಗ ನಿರೀಕ್ಷಣಾ ಜಾಮೀನನ್ನು ಪಡೆದಿದ್ದಾನೆ. ಇದನ್ನು ನಿರೀಕ್ಷಣಾ ಜಾಮೀನನ್ನು ನ್ಯಾಯಾಲಯದ ಮುಂದೆ ಹೋಗಿ ಅರ್ಜಿ ಹಾಕುವಂಥ ಸಾಧ್ಯತೆಯೂ ಪೊಲೀಸರಲ್ಲಿ ಇರುವಂಥದ್ದು. ಹೀಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆತ ನಾಳೆ ಬರುವಂಥ ಸಾಧ್ಯತೆಯೂ ಈಗ ಇಲ್ಲ ಅನ್ನುವಂಥ ಒಂದು ಹಂತಕ್ಕೆ ತಲುಪಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಸಮೀರ್ ಧರ್ಮಸ್ಥಳದ ಪ್ರಕರಣ ಬಂದಾಗಲೇ ಮುನ್ನೆಲೆಗೆ ಬಂದಿದ್ದು. ಅದಕ್ಕೂ ಹಿಂದೆನೇ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದ. ಈತನಿಗೆ ಪಬ್ಲಿಸಿಟಿ ಸಿಕ್ಕಿರಲಿಲ್ಲ, ಪಾಪ್ಯುಲಾರಿಟಿ ಕೂಡ ಸಿಕ್ಕಿರಲಿಲ್ಲ. ಯಾವಾಗ ಈತ ಧರ್ಮಸ್ಥಳದ ಪ್ರಕರಣದಲ್ಲಿ AI ವಿಡಿಯೋವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೋ ಇವನಿಗೆ ಆಟೋಮೆಟಿಕ್ ಆಗಿ ಪಬ್ಲಿಸಿಟಿ ಸಿಗುತ್ತೆ, ಪಾಪ್ಯುಲಾರಿಟಿ ಸಿಗುತ್ತೆ. ಕೆಲವರು ಹೇಳೋ ಪ್ರಕಾರ ಈತನಿಗೆ ದುಡ್ಡು ಕೂಡ ಸಿಕ್ಕಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾರೆ. ಬಟ್ ಈತನನ್ನು ಈಗ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಆಗಬೇಕಿದೆ. ಈತನ ಹಿಂದಿರೋರು ಯಾರು, ಈ ರೀತಿ ಅನನ್ಯ ಭಟ್ ಕೇಸ್ನಲ್ಲಿ ವಿಡಿಯೋ ಮಾಡು ಅಂಥೇಳಿ ಈತನಿಗೆ
ಹೇಳ್ದವ್ರು ಯಾರು ಎಲ್ಲವೂ ಕೂಡ ಗೊತ್ತಾಗಬೇಕಿದೆ. ಹಾಗಾಗಿ SIT ತನಿಖೆ ಸದ್ಯಕ್ಕಂತೂ ಕುತೂಹಲವನ್ನು ಕೆರಳಿಸಿರುವಂಥದ್ದು.